ಹಲೋ ಫ್ರೆಂಡ್ಸ್, ಇವತ್ತು ನಾವು HP ನೆವರ್ ಸ್ಟಾಪ್ ಲೇಸರ್ MFP 1200W ಪ್ರಿಂಟರ್ನ ಕಾರ್ಟೇಜ್ ರಿಫಿಲ್ಲಿಂಗ್ ಹೇಗೆ ಮಾಡೋದಂತ ನೋಡೋಣ. ಬನ್ನಿ. ಫ್ರೆಂಡ್ಸ್, ಇವಾಗ ನನ್ನ ಕಡೆ ನಾನು ಇವಾಗ 103A ಈ ಕಾರ್ಟೇಜ್ನ ರಿಪ್ಲೇಸ್ಮೆಂಟ್ನ ಆನ್ಲೈನ್ ಆರ್ಡರ್ ಹಾಕಿ ತರಿಸಿದ್ದೀನಿ. ಇದು ನನಗೆ 1200 ರುಪೀಸ್ನಲ್ಲಿ ಸಿಕ್ಕಿದೆ. ಇಲ್ಲಿದೆ ನೋಡಿ ಪ್ರೈಸು. ಓಕೆ, ಓಪನ್ ಮಾಡೋಣ ಇವಾಗ. ಈ ಥರ ಇದೆ ನೋಡಿ. ಈ ಥರ ಮಾಡಿಬಿಟ್ಟು ಇದನ್ನು ಈ ಥರ ಸೆಟ್ ಮಾಡಿಬಿಟ್ಟು ಆಮೇಲೆ ಪ್ರಿಂಟರ್ ಈ ಲೀಡ್ನ ಓಪನ್ ಮಾಡಿ, ಸ್ಕ್ಯಾನರ್ ಲೀಡ್ನ ಓಪನ್ ಮಾಡಿ, ಇಲ್ಲಿದೆ ನೋಡಿ, ಇದು ಈ ಥರ ಸ್ಲೈಡ್ ಮಾಡಬೇಕು. ಈ ಥರ ಸ್ಲೈಡ್ ಮಾಡಿಬಿಟ್ಟು ಇದು ಮಾರ್ಕ್ ಇದೆ ನೋಡಿ, ಇದು ಈ ಥರ ಹಾಕಿದ ನಂತರ ಇದು ಡಿಟೆಕ್ಟ್ ಆಗುತ್ತೆ ಪ್ರಿಂಟರ್ಗೆ. ಇವಾಗ ನೋಡಿ, ಇಲ್ಲಿ +1 ಅಂತ ಇದೆ ಲೆವೆಲ್ಲು, ಪ್ರಿಂಟರ್ನ ಕಾರ್ಟೇಜ್ ಲೆವೆಲ್ +1 ಅಂತ ಇದೆ. ಇದನ್ನು ಈ ಥರ 180 ಡಿಗ್ರಿವರೆಗೂ ತಿರುಗಿಸ್ಬೇಕು. 180 ಅಂದರೆ ಇದು ಹಿಂದ್ಗಡೆ ಹೋಗಬೇಕು. ಇವಾಗ ಇದು ಲಾಕ್ ಆಯಿತು. 180 ಡಿಗ್ರಿವರೆಗೆ ತಿರುಗಿಸಿದ ನಂತರ ಇದು ಲಾಕ್ ಆಯಿತು. ಆಮೇಲೆ ಈ ಥರ ಇದನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಮತ್ತೆ ಇದನ್ನು ಇವಾಗ ನೋಡಿ, ರಿಫಿಲ್ಲರ್ ಲೆವೆಲು ಪ್ಲಸ್ ಆಗಿದೆ. ಇವಾಗ ರಿಟರ್ನ್ 180 ಡಿಗ್ರಿ ಅಪ್ರೋಚ್ ತಿರುಗಿಸ್ಬೇಕು. ತಿರುಗಿಸಿದ ನಂತರ ಓಪನ್ ಮಾಡಬೇಕು. ಇವಾಗ ರಿಫಿಲ್ಲರ್ ಆಗಿದೆ.
ಇದನ್ನು ಲೀಡ್ ಕ್ಲೋಸ್ ಮಾಡಿ